ತನಿಖಾಧಿಕಾರಿ ವಿರುದ್ಧವೇ ದೂರುದಾರ ಆರೋಪವನ್ನ ಮಾಡ್ತಾ ಇದ್ದಾರೆ. ಆರೋಪಿಯನ್ನ ರಕ್ಷಣೆ ಮಾಡುವ ಕೆಲಸ ಈ ಪ್ರಕರಣದಲ್ಲಿ ನಡೆದಿದೆ. ತನಿಖಾಧಿಕಾರಿ ವಿರುದ್ಧವೇ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕು ಅನ್ನುವಂತಹ ವಿಷಯವನ್ನು ಕೂಡ ಸ್ನೇಹಮಯಿ ಕೃಷ್ಣ ಹೇಳ್ತಾರೆ. ತನಿಖೆಯಲ್ಲಿ ಸಾಕಷ್ಟು ಲೋಪವನ್ನ ತನಿಖಾಧಿಕಾರಿಗಳು ಮುಚ್ಚಿ ಹಾಕಿದ್ದಾರೆ. ಒಂದೇ ಪ್ರಕರಣದಲ್ಲಿ ಕೆಲವರ ವಿರುದ್ಧ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈ ರೀತಿ ಎಲ್ಲಾದರೂ ಸಾಧ್ಯನಾ? ಒಂದೇ ಪ್ರಕರಣದಲ್ಲಿ ಅಷ್ಟೊಂದು ಮಂದಿಗೆ ಬಿ ರಿಪೋರ್ಟ್ ಅನ್ನ ಹಾಕೋದು, ಇದು ಒಬ್ಬರನ್ನ ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲೇ ತೆಗೆದುಕೊಂಡಿರುವಂತಹ ತರಾತುರಿಯ ನಿರ್ಧಾರ. ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿ ಇದನ್ನ ಮುಚ್ಚಿ ಹಾಕುವಂತಹ ಹುನ್ನಾರವನ್ನು ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್. ಸ್ನೇಹಮಯಿ ಕೃಷ್ಣ ಅವರ ವಾದ ಏನು ಈ ವಿಷಯವಾಗಿ? ದಿವ್ಯಜ್ಯೋತಿ, ಸ್ನೇಹಮಯಿ ಕೃಷ್ಣ ಅವರು ಈ ಕಳೆದ ಬಾರಿಯೂ ಕೂಡ ಒಂದೇ ವಾದ ಮಾಡಿದ್ರು. ಅಂದರೆ ಈ ಏನು ತನಿಖೆ ನಡೆಸಿದೆ ಮೂಢ ಹಗರಣ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳೇನು ತನಿಖೆ ನಡೆಸ್ತಾ ಇದ್ರು, ಅದರ ಹಲವು ಏನೋ ಲೋಪದೋಷಗಳಿದ್ದಾವೆ, ಅದನ್ನು ಉಲ್ಲಂಘನೆ ಮಾಡಿ ಕೂಡ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ತನಿಖೆ ಬಾಕಿ ಇದೆ. ಇಷ್ಟು ತನಿಖೆ ಬಾಕಿ ಇರುವಂತೆ CM ಸಿದ್ದರಾಮಯ್ಯ ಅವರ ಪತ್ನಿಯ ಕೇಸನ್ನು ಮಾತ್ರ ತನಿಖೆ ನಡೆಸಿ ಅದನ್ನು ಬಿ ರಿಪೋರ್ಟ್ ಸಲ್ಲಿಸುವಂಥ ಅಗತ್ಯತೆ ಏನಿತ್ತು ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಆಗಿರುವಂಥ ಲೋಪದೋಷಗಳೇನು ಅನ್ನೋದನ್ನು ಖುದ್ದು ತಾವೇ ನ್ಯಾಯಾಧೀಶರ ಮುಂದೆ ವಾದ ಮಾಡಿದರು. ಅದಕ್ಕೆ ನ್ಯಾಯಾಧೀಶರು ಕೂಡ ಅವಕಾಶ ಕೊಟ್ಟು ಸಂಬಂಧಪಟ್ಟಂಥ ಲೋಕಾಯುಕ್ತ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಕೂಡ ಸೂಚನೆ ಕೊಟ್ಟಿದ್ದರು. ಅದಾದ ನಂತರದಲ್ಲಿ ಅಂತಿಮ ವರದಿ, ಅಂದರೆ ಇಲ್ಲಿವರೆಗೂ ಕೂಡ ಮಧ್ಯಂತರ ವರದಿ ಮಾತ್ರ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ತನಿಖೆಗೆ ಇನ್ನೂ ಸಮಯಾವಕಾಶ ಬೇಕಾಗಿದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು ಅಂತ ಸದ್ಯಕ್ಕಿರುವಂಥ ರಿಪೋರ್ಟ್, ಅಂದರೆ ಇಲ್ಲಿವರೆಗೂ ನಡೆದಿರುವಂಥ ತನಿಖೆ ಏನಿದೆ ಆ ವರದಿಗಳನ್ನು ಮಾತ್ರ ಕೊಡ್ತಾ ಇರುವಂಥದ್ದು. ಹಾಗಾಗಿ ನ್ಯಾಯಾಧೀಶರು ಕೂಡ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಿಮ ವರದಿ ಬಂದ ನಂತರದಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡಿದರೆ ನಿಜಕ್ಕೂ ಇದರಲ್ಲಿ ಲೋಪದೋಷಗಳಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಅವರು ತೀರ್ಮಾನ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಂತಿಮ ವರದಿ ಸಲ್ಲಿಸಿ ಅಂತ ಹೇಳಿದರು. ಆದರೆ ಇವತ್ತು ಬಂದಂಥ ಲೋಕಾಯುಕ್ತ SP ಅವರು ಏನಿದ್ರು, ಅವರು ಇಲ್ಲಿವರೆಗೂ ನಡೆದಿರುವಂಥ ತನಿಖೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಧೀಶರಿಗೆ ನೀಡಿರುವಂಥದ್ದು. ಇನ್ನೂ ಕೂಡ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಮಯಾವಕಾಶ ಬೇಕು ಅಂತೇಳಿ ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡ್ರು. ಅದಕ್ಕೆ ಸ್ನೇಹಮಯಿ ಕೃಷ್ಣ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿ ಬೇಕು ಅಂತಲೇ ಇವರು ತಡ ಮಾಡ್ತಿದ್ರೆ, ಇವ್ರು ನ್ಯಾಯಾಂಗ ನಿಂದನೆ ಅರ್ಜಿ ಕೇಸ್ ದಾಖಲಿಸಿ ಇವರು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ನ್ಯಾಯಾಧೀಶರನ್ನ ಮನವಿ ಮಾಡ್ಕೋತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.